ಸ್ನೇಹಿತರೆ, ಹಾಲು ದಿನ ಬೆಳಗ್ಗೆ ಆದರೆ ಎಲ್ಲರ ಮನೆಗೆ ಬೇಕಾಗಿರೋವಂಥ ಒಂದು ವಸ್ತು. ಸರಿ, ನಾವು ಹೋಗ್ತೀವಿ ಅಂಗಡಿಗೆ, ಪಾಕೆಟ್ ಹಾಲು ತೊಗೊಂಬಂದು ಟೀ ಮಾಡಿ ಕುಡಿತೀವಿ. ಕುಡಿದು ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಹೊಟ್ಟೆಗೆ ಏನೋ ಒಂಥರ ನೋವು, ಗ್ಯಾಸ್ಟ್ರಿಕ್ ಆದಂಗೆ ಅನಿಸುತ್ತೆ. ಸೊ ಏನಕ್ಕಪ್ಪ ಅಂದರೆ, ಮೊದಲೆಲ್ಲ ಹಾಲಕ್ಕೆ ನೀರು ಹಾಕಿ ಮಿಕ್ಸ್ ಮಾಡಿ ಮಾರ್ತಾಯಿದ್ರು. ಈಗ ಏನು ಮಾಡ್ತಾರೆ, ಹಾಲಿಗೆ ಕೆಮಿಕಲ್ ಮಿಕ್ಸ್ ಮಾಡಿ ಮಾರ್ತಾರೆ. 1 ಲೀಟ್ರಿಗೆ ಕೆಮಿಕಲ್ ಮಿಕ್ಸ್ ಮಾಡಿ, ಯೂರಿಯಾ ಡಿಟರ್ಜೆಂಟ್ ಮಾಡಿ ಮಿಕ್ಸ್ ಮಾಡಿ 5 ಲೀಟ್ರ್ 1 ಲೀಟ್ರಿಗೆ 5 ಲೀಟ್ರ್ ಮಾಡಿ ಮಾರ್ತಾರೆ. ಈ ರೀತಿ ಮಾಡೋದ್ರಿಂದ ಅಂಥ ಕೆಮಿಕಲ್ ಇರೋ ಹಾಲನ್ನು ನಾವು ತಂದು ಕುಡಿದ್ರೆ ನಮ್ಮ ಹೊಟ್ಟೆಗೆ ಇರೋ ಯೂರಿಯಾ ಏನು ಮಾಡುತ್ತೆ, ನಮ್ಮ ಹೊಟ್ಟೆ ಒಳಗೆ ಒಂದು ಸಣ್ಣ ಹುಣ್ಣು ಮಾಡಿಬಿಡುತ್ತೆ. ಅಲ್ಲಿಗೆ ಹೊಟ್ಟೆ ನೋವು ಶುರು. ಮುಂದೆ ಜೀರ್ಣ ಆಗಿರೋ ಆಹಾರ ಸಣ್ಣ ಕರಳಿಗೆ ಹೋಗುತ್ತೆ. ಆ ಸಣ್ಣ ಕರಳಿಗೆ ನಮಗೆ ಬೇಕಾಗಿರೋ ಪ್ರಯೋಜನಕಾರಿ ಬ್ಯಾಕ್ಟೀರಿಯಾ ಇರ್ತವೆ, ಅವನ್ನ ಕೊಂದುಬಿಡ್ತೈತಿ ಕೆಮಿಕಲ್. ಅಲ್ಲಿಗೆ ಆಹಾರ ಜೀರ್ಣ ಆಗೋಲ್ಲ, ಅದರಿಂದ ಅಜೀರ್ಣತೆ. ಹೀಗಾಗಿ ಕೆಲವ್ರಿಗೆ ಭೇದಿ ಆಗ್ಬೋದು, ಕೆಲವ್ರಿಗೆ ಹೊಟ್ಟೆ ನೋವು, ತಲೆನೋವು ಈ ರೀತಿ ಆಗುತ್ತೆ. ಅದಕ್ಕೆ ಸ್ನೇಹಿತರೆ, ಶುದ್ಧವಾದ ಹಾಲು ತಗೊಳ್ಳಿ, ಹಾಲು ನೋಡಿ ತಗೊಳ್ಳಿ. ಕೆಮಿಕಲ್ ಮಿಕ್ಸರ್ ಹಾಲನ್ನು ಮಾತ್ರ ತಗೊಳಕ್ಕೆ ಹೋಗಬೇಡಿ. ಅದರಿಂದ ಭಾಳ ತೊಂದರೆ, ಬರೀ ತೊಂದರೆನೇ, ಏನು ಪ್ರಯೋಜನ ಅಂತೂ ಇಲ್ಲ, ಶಕ್ತಿಗೀತಿ ಅಂತೂ ಇಲ್ಲ. ಶುದ್ಧವಾದ ಹಾಲು ತಗೊಳ್ಳಿ. ಇರೋದ್ರಲ್ಲಿ ನಂದಿನಿ, ಅಮೂಲ್ ಅಂತ ತಗೋಬೋದು. ಅದು ಬಿಟ್ಟರೆ ಬೇರೆ ಬ್ರ್ಯಾಂಡ್ಗಳೇನು ನಂಬಿಕೆ ಇಲ್ಲ.